ನ್ಯಾಯಾಲಯದ ಆದೇಶದಂತೆ ಮತ್ತೆ ನನಗೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಮುಂದುವರಿಯಲು ಅವಕಾಶ ನೀಡಿದೆ ಎಂದು ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಕಿವಡಸನ್ನವರ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಬಾರ್ ಅಸೋಸಿಯೇಷನ್ ಸದಸ್ಯರು ಹಾಗೂ ವಕೀಲರಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ನನ್ನ ಬಳಿ ಹೇಳಿದರೆ ನಾನು ಸಮಸ್ಯೆ ಬಗೆಹರಿಸುವೆ. ಕೆಲ ನಕಲಿ ವಕೀಲರು ನನ್ನ ಮೇಲೆ ನ್ಯಾಯಾಲಯದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡಿದರು. ಅದು ರುಜುವಾತು ಆಗಲಿಲ್ಲ. ಆದ್ದರಿಂದ ನನಗೆ ನ್ಯಾಯಾಲಯದ ಅಧ್ಯಕ್ಷ ಸ್ಥಾನ ಮುಂದುವರಿಯುವಂತೆ ಆದೇಶ ಮಾಡಿದೆ ಎಂದರು. ಬರುವ ದಿನಗಳಲ್ಲಿ 20 ಕೋಟಿ ರೂಪಾಯಿ ವೆಚ್ಚದ ಆಡಳಿತ ಭವನ, ಕಾಯಂ ಗ್ರಾಹಕ ಆಯೋಗ ಪೀಠ ಸ್ಥಾಪನೆ ಮಾಡುವುದು ಸೇರಿದಂತೆ ವಕೀಲರ ಸಮಸ್ಯೆಗೆ ಸ್ಪಂದಿಸುತ್ತೇನೆ ಎಂದರು. ಒಂದು ಅಕ್ಷರ ದಿನ ನಿನ್ನೆ ದಿವಸ ಕರ್ನಾಟಕ ಉಚ್ಚ ನ್ಯಾಯಾಲಯ ಈ 20/9/2025 ಸಾಮಾನ್ಯ ಸಭೆಯಲ್ಲಿ ಪಾಸಾದಂಥ ಠರಾವನ್ನು ರದ್ದು ಮಾಡಿ ನನ್ನನ್ನು ಅಧ್ಯಕ್ಷನಂತೆ ಮುಂದುವರಿಯಲು ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಕಾನೂನು ಇಡೀ ನಮ್ಮ ದೇಶದಲ್ಲೇ ಕಾನೂನು ಇಲ್ಲದಿದ್ದರೆ ಏನು ಬೇಕಾದ್ರೆ ಆಗ್ತದೆ ಅನ್ನೋಂಥ ನಿದರ್ಶನ ಇವತ್ತು ದಿವಸ ಎದ್ದು ಕಾಣ್ತದೆ. ಸನ್ಮಾನ್ಯ ಸಂವಿಧಾನ ರಚನೆಕಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಆಗಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದ್ದಂಥ ಎಲ್ಲ ಸದಸ್ಯರು ಭಾಳಷ್ಟು ವಿಚಾರ ಮಾಡಿ ನಮ್ಮ ಭಾರತ ದೇಶದ ಜನರಿಗೆ ಕಾನೂನನ್ನು ಹೇಗೆ ಇದ್ರೆ ನಾವೆಲ್ಲರೂ ಸಂರಕ್ಷಣೆ ಹೆಂಗಾಗ್ತೇವೆ ಅನ್ನೋಂಥ ಎಲ್ಲ ಕಾಯ್ದೆ ಕಾನೂನು ತಂದಿದ್ದಾರೆ. ಅದರಿಂದ ನಾವು ಇವತ್ತಿನ ದಿವಸ ನಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಿ ನಾವು ಸಜ್ಜಾಗಿದ್ದೇವೆ ಅಂತೇಳಿ ಹೇಳ ಬಯಸ್ತೇನೆ. ನಮ್ಮ ವಕೀಲ ಸಂಘದಲ್ಲಿ ಇಂಥ ಘಟನೆಗಳು ಯಾವಾಗೂ ಆಗಬಾರ್ದು. ಬೇಕಾಲಿಸಿದ ಯಾವುದೇ ಕಾನೂನು ಅಥವಾ ನಮ್ಮ ಬೈಲಾಸ್ದಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ಕೊಂತಿಲ್ಲ, ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲೂ ಕೂಡ ಇಲ್ಲ. ಅಂತ ಇದ್ದಾಗ ಏನಾದರೂ ತಪ್ಪಿದ್ದರೆ ಕರೆದು ಹೇಳಿ ತಿದ್ದುಕೊಂಡು ನೀವು ಹೋಗ್ರಿ ಅನ್ನುವಂಥದ್ದು ಮಾರ್ಗದರ್ಶನ ಮಾಡುವಂಥ ಕೆಲಸ ಆಗಬೇಕು. ಇಂಥ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡುವಂಥ ಕಾರ್ಯಗಳು ಮುಂದೆ ಆಗಬಾರ್ದು ವಕೀಲ ಸಂಘದಂತೆ ನಾನು ಬೇಡಿಕೊಳ್ತೇನೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.